ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ಫ್ಲಾಟ್ ಆಗಿ ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಸ್ಲ್ಯಾಂಟ್ ಅಂದರೆ ಕ್ರಾಸ್ ಆಗಿ ಲೋಡ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, ಈ ಕಡೆ ಒಂದು ಲೈನನ್ನು ಹಾಕೋಬೇಕು, ಕಾಣಿಸ್ತಿದೆಯಾ? ಪುನಃ ಈ ಕಡೆಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಲೈನ್ಸ್ ಹಾಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ, ಇದರೊಳಗಡೆ ನಾವು ಯಾವ ರೀತಿ ಕ್ರಾಸ್ ಆಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು, ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರಿತೀವಿ. ಹಾಗಿದ್ರೆ ಈಗ ಶುರು ಮಾಡೋಣ ಅಲ್ಲ. ಈಗ ನೋಡಿ, ಆ್ಯಸ್ ಇಟ್ ಈಸ್ ಎರಡೆಳೆ ದಾರನ ತಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಈ ಮೂಲೆಯಿಂದ ಕೆಳಗಡೆ ಒಂದು ಚೈನನ್ನು ಹಾಕ್ಕೋಬೇಕು. ಚಿಕ್ಕದಾಗಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೇಫ್ಟಿಗೆ ಈ ಲಾಕು ಕಿತ್ಕೊಂಬರದೇ ಇರಲಿ ಅಂತೇಳಿ. ನೋಡಿ, ಸ್ಲ್ಯಾಂಟಾಗಿ ಈ ರೀತಿ ಇಲ್ಲೊಂದು ಚೈನು ನೋಡಿ, ಪುನಃ ಇಲ್ಲಿ ಒಂದು ಎರಡೆಳೆ ದಾರನ ತಗೋಬೇಕು. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತಿದ್ದೀನಿ. ಪುನಃ ಇಲ್ಲಿ ಬಂದು ಒಂದು ಲಾಂಗ್ ಚೈನ್ ಮತ್ತು ಇಲ್ಲೊಂದು ಶಾರ್ಟ್ ಚೈನನ್ನು ಹಾಕ್ಕೊಳ್ಳೋದು. ಪಕ್ಕದಲ್ಲೇ ಹಾಕಬೇಕು, ಡಿಸ್ಟೆನ್ಸನ್ನು ಕೊಡಬೇಡಿ. ನೋಡಿ, ಈ ರೀತಿ ಪುನಃ ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ನೋಡಿ, ಈಗ ಇಲ್ಲಿ ಚೈನನ್ನು ಹಾಕ್ಕೊಳ್ಳಿ. ಪುನಃ ಇಲ್ಲಿ ಬಂದು ಚಿಕ್ಕದಾಗಿ, ದೊಡ್ಡದಾಗಿ ಎಳ್ಕೊಳ್ಳಿ. ಪುನಃ ಅದನ್ನು ಚಿಕ್ಕದಾಗಿ ಒಂದು ಲಾಕನ್ನು ಮಾಡ್ಕೋಬೇಕು. ಇದೆಲ್ಲ ನಿಮಗೆ ಒಂದು ಯಾವುದಾದ್ರೂ ಒಂದು ಫ್ಲವರ್ ಸ್ಟಿಚಿಂಗ್ ಬಂದಾಗ, ಯಾವುದೋ ಒಂದು ಸ್ಟಿಚಿಂಗಲ್ಲಿ ನಿಮಗೆ ಆ ಜಾಗನ ಫಿಲ್ ಮಾಡಬೇಕು ಅಂದಾಗ ಈ ಫ್ಲಾಟ್ ಲೋಡ್ ಸ್ಟಿಚ್ಚು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಪ್ರೊಫೆಷನಲ್ಲಾಗಿ ಮಾಡುವಾಗಲೂ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ಈ ಡಿಸೈನು. ಆದಷ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿ. ನಾನು ದಾರ ಏನಿದೆಯಲ್ಲ, ಅಂದರೆ ನಾನು ಇಲ್ಲಿ ಗೆರೆಯನ್ನು ಹಾಕಿದ್ದೀನಲ್ಲ, ಅದರ ಒಳಗಡೆಗೆ ಮಾಡ್ಕೋತಾ ಇದ್ದೀನಿ. ಆ ಗೆರೆ ಮೇಲೆ ನಾನು ಔಟ್ಲೈನನ್ನು ಜರಿ ಥ್ರೆಡ್ಡಲ್ಲಿ ಲಾಸ್ಟಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ನೋಡಿ, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇಲ್ಲಿ ಈ ರೀತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ, ಕಾಣಿಸ್ತಿದೆಯಾ? ನೋಡಿ, ಇಲ್ಲಿಂದ ಇಲ್ಲಿಗೆ ತರಬೇಕು, ತಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಪುನಃ ಇಲ್ಲಿಗೆ ತರಬೇಕು, ತಂದು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋದು. ಪುನಃ ನೋಡಿ, ಇಲ್ಲಿಗೆ ಎಡ್ಜ್ವರೆಗೂ ಬರಬೇಕು. ಇದು ಎಡ್ಜ್ ಏನಿದೆಯಲ್ಲ, ಆ ಎಡ್ಜ್ವರೆಗೂ ಬಂದು ಲಾಕನ್ನು ತಂದು, ದೊಡ್ಡ ಚೈನನ್ನು ತಂದು ಪುನಃ ಒಂದು ಪುಟ್ಟ ಚೈನಿಂದ ನೀವು ಲಾಕನ್ನು ಮಾಡ್ಕೋಬೇಕು. ಆಯ್ತಲ್ವಾ? ಈಗ ಇಲ್ಲಿಂದ ಇಲ್ಲಿಗೆ ತರೋಣ. ಈಗ ನೋಡಿ, ಚೈನನ್ನು ಏನಿಲ್ಲ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ, ಒಂದು ದೊಡ್ಡ ಚೈನನ್ನು ಹಾಕೋಬೇಕು, ಪುನಃ ಅದನ್ನು ಲಾಕ್ ಮಾಡ್ಕೋಬೇಕು. ಅಂದರೆ ಪುಟಾಣಿ ಚೈನಿಂದ ಅದನ್ನು ಲಾಕನ್ನು ಮಾಡ್ಕೊಳ್ಳೋದು. ನಾವಿಲ್ಲಿ ದೊಡ್ಡ ಚೈನನ್ನು ಹಾಕ್ಕೊಂಡಿದ್ದೀವಿ, ಅದೇ ಥರ ಒಂದು ಪುಟ್ಟ ಚೈನನ್ನು ಕೂಡ ಹಾಕ್ಕೊಂಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಡಬಲ್ ಕಲರಲ್ಲಿ ಯಾವ ರೀತಿ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಹಾಕೋದು ಅನ್ನೋದಿರುತ್ತೆ. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ, ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೀವು ಬರೀ ವಿಡಿಯೋ ನೋಡಿದರೆ ಆಗೋದಿಲ್ಲ, ಜೊತೆಗೆ ನೀವು ಪ್ರಾಕ್ಟೀಸನ್ನು ಕೂಡ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿಂದ ಎರಡೂ ಎಳೆಯನ್ನು ತಗೋಬೇಕು, ಕಾಣಿಸ್ತಿದೆಯಾ? ಎರಡೂ ಎಳೆಯನ್ನು ತಗೊಂಡು ಅಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಈ ಎಡ್ಜಿಗೆ ಬಂದಿದ್ದೀವಿ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪುನಃ ಒಂದು ಪುಟಾಣಿ ಲಾಕನ್ನು ಹಾಕ್ಕೊಳ್ಳಿ. ಪುನಃ ನೀವು ಇಲ್ಲಿಗೆ ಬರಬೇಕಾದದ್ದು ಇಲ್ಲಿಗೆ. ಇದಿಷ್ಟು ಕವರ್ ಆಗೋವರೆಗೂ ನೀವು ಇದೇ ರೀತಿಯೇ ಲೋಡ್ ಸ್ಟಿಚ್ಚನ್ನು ಮಾಡ್ಕೊಂಡು ಬರೋದು. ನೋಡಿ, ಈ ರೀತಿ ಇದಕ್ಕೆ ಸುತ್ತ ನಾವು ಈ ಗೋಲ್ಡ್ ಕಲರಲ್ಲೇ ಹಾಕಿರೋದ್ರಿಂದ, ನಾನು ಈ ಗೋಲ್ಡ್ ಕಲರಲ್ಲಿ ಹಾಕಿದ್ರು, ನಾವು ಬೇರೆ ಕಲರಲ್ಲಿ ಹಾಕಿದ್ದಿದ್ರೆ ದಾರ ಲೋಡ್ ಸ್ಟಿಚ್ಚನ್ನು, ನಾವು ಅದಕ್ಕೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಡ್ಬೋದಿತ್ತು. ಈಗ ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋ ಕಲರಲ್ಲಿ ಕೊಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಯಾವ ಕಲರಲ್ಲಿ ಕೊಡ್ತೀನಿ ಅನ್ನೋದನ್ನು
ನೋಡಿ ಈಗ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನಿಮಗೆ ತುಂಬ ಕಡೆ ಅಪ್ಲೈ ಆಗುತ್ತೆ ಇದು. ಸ್ಲ್ಯಾಂಟಿಂಗಾಗಿ ಬರುವಂಥ ಡಿಸೈನು. ಒಂದು ಲೀವ್ಸ್ ಡಿಸೈನ್ ಬಂದ್ರೂ ಇದು ಬೇಕು, ಮತ್ತು ಒಂದು ಫ್ಲವರ್ ಡಿಸೈನ್ ಬಂದ್ರೂ ಬೇಕು, ಒಂದು ಮ್ಯಾಂಗೋ ಡಿಸೈನ್ ಬಂದ್ರೂ ಬೇಕು. ಪ್ರತಿಯೊಂದೊಂದು ಪೀಕಾಕ್ ಡಿಸೈನ್ ಮಾಡ್ತೀರಾ, ಅದಕ್ಕೂ ಕೂಡ ಇದು ಬೇಕಾಗತ್ತೆ. ಹಾಗಾಗಿ ಆದಷ್ಟು ಇದನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಮುಗಿತಾ ಬಂತು. ಈ ಕೊನೆ ಎಡ್ಜಲ್ಲಿ ಮಾತ್ರ ಹಾಕೋಬೇಕೀಗ. ನೋಡಿ ಫ್ಲಾಟಾಗಿ ಇದರಲ್ಲಿ ನೀಟಾಗಿ ಬಂತು. ಈಗ ನಾವು ಇದಕ್ಕೆ ಔಟ್ಲೈನನ್ನು ಕೊಟ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿಗೆ ಲಾಕನ್ನು ಈಗ ನಾನು ಲಾಕ್ ಮಾಡ್ಕೋತೀನಿ. ಎರಡೂ ಎಳೆಯನ್ನು ಎಳ್ಕೋಬೇಕು. ಪುನಃ ಆ ಎರಡು ಎಳೆಗೆ ಈ ಎರಡು ಎಳೆಯಿಂದ ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋದು. ಈಗ ಇದಾಯ್ತಲ್ವ. ಈಗ ನೋಡಿ ನಾನು ಈ ಮರೂನ್ ಕಲರನ್ನು ಉಪಯೋಗಿಸ್ಕೊಂಡು ಸುತ್ತ ಔಟ್ಲೈನನ್ನು ಕೊಟ್ಕೋತೀನಿ. ನಾನು ಏನು ಗೆರೆಯನ್ನು ಹಾಕೊಂಡಿದ್ನಲ್ಲ, ಆ ಗೆರೆಯ ಸುತ್ತಲೂ ಗೆರೆ ಮೇಲ್ಗಡೆ ನಾನು ಔಟ್ಲೈನನ್ನು ಕೊಟ್ಕೊಳ್ಳುವಂಥದ್ದು. ಗೆರೆಯಿಂದ ಒಳಗಡೆಗೆ ಮಾಡ್ಕೊಂಡಿದ್ದೀನಿ ನಾನು. ನೀವು ಗೆರೆ ಮೇಲೂ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಗೆರೆಗೆ ನಾನು ಔಟ್ಲೈನ್ ಕೊಡೋಣ ಅಂಥೇಳಿ ಈ ರೀತಿ ಮಾಡಿರುವಂಥದ್ದು. ಈಗ ಸುತ್ತ ನಾವು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಅದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಔಟ್ಲೈನಾಗಿ. ಹಂಗಾದ ಯಾವುದಕ್ಕೆ ಆದ್ರೂ ಅಷ್ಟೇ ಒಂದು ಬಾರ್ಡರ್ ಲೈನು ಅಥವಾ ಒಂದು ಔಟ್ಲೈನ್ ಕೊಟ್ಟಾಗ ಅದ್ರ ಲುಕ್ಕೇ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ನಿಮಗೆ ಇದರಲ್ಲಿ 2 ಸ್ಟಿಚ್ಚನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದರಲ್ಲೂ ಒಂದು ಪಾಠ ನೀವು ಕಲಿಬೋದು. ಹಿಂಗೆ ತಗೊಂಡ್ರೆ ಶೇಪ್ ಬರಲ್ಲ. ಇಲ್ಲಿ ನಾವು ಒಂದು ಚಿಕ್ಕ ಲಾಕನ್ನು ಮಾಡಿಕೊಂಡು ಪುನಃ ಈ ಕಡೆಗೆ ಎಳ್ಕೋಬೇಕಾಗತ್ತೆ. ನಾನು ಇದನ್ನು ಶೇಪ್ ಇದರಲ್ಲಿ ನಾನು ವರ್ಕ್ ಮಾಡಿ ತೋರಿಸುವಾಗ ಅದನ್ನು ತೋರಿಸಿದ್ದೀನಿ. ಚೈನ್ ಸ್ಟಿಚ್ ಕಲಿಸುವಾಗನೇ ಕೂಡ ಅದನ್ನು ನಾನು ಈಗಾಗಲೇ ನಿಮಗೆ ಕಲಿಸ್ಕೊಟ್ಟಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಔಟ್ಲೈನ್ ಕೊಟ್ಟಾಗ ಅಷ್ಟೇ ಅದಕ್ಕೆ ತುಂಬ ಒಂದು ಒಳ್ಳೆ ಲುಕ್ ಬರುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿದ್ರಲ್ಲ, ನೆನ್ನೆ ವಿಡಿಯೋದಲ್ಲಿ ನೀವು ಫ್ಲಾಟಾಗಿ ಸ್ಟ್ರೈಟಾಗಿ ಹಾಕುವಂತಹ ಲೋಡ್ ಸ್ಟಿಚ್ಚನ್ನು ಕಲ್ತ್ಕೊಂಡಿದ್ರಿ. ಇವತ್ತು ನಾನು ಕ್ರಾಸ್ ಆಗಿ ನಾನು ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ಈಗ ತೋರಿಸ್ಕೊಟ್ಟಿದ್ದೀನಿ. ನಾವು ವರ್ಕ್ ಮಾಡುವಾಗ ನಮ್ಮ ಕೈಯನ್ನು ನೋಡಿಕೊಂಡು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಯಾವ ರೀತಿ ರೊಟೇಟ್ ಮಾಡ್ತಿದ್ದಾರೆ, ಅದನ್ನು ಯಾವ ರೀತಿ ಎಲ್ಲಿ ಲಾಕ್ ಮಾಡಿಕೊಂಡ್ರು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ 1 ಸತ ಅಲ್ಲ 2 ಸತ 3 ಸತ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ಕಲ್ತ್ಕೊಳ್ಳಿ. ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಡಿಸೈನ್ಸ್. ನೋಡಿ ಫ್ಲಾಟ್ ಲೋಡ್ ಸ್ಟಿಚ್ ಈ ರೀತಿ ಬರುತ್ತೆ. ಸ್ಲ್ಯಾಂಟಾಗಿ ಅಂದರೆ ಕ್ರಾಸಾಗಿ ಬರುವಂತಹ ಲೋಡ್ ಸ್ಟಿಚ್ಚು ಫ್ಲಾಟಾಗಿ ಈ ರೀತಿ ಬರುತ್ತೆ. ಇಷ್ಟು ತಿಳ್ಕೊಂಡ್ರೆ ನೀವು ಈ ಎರಡನ್ನೂ ಉಪಯೋಗಿಸ್ಕೊಂಡು ಒಂದು ಬ್ರೈಡಲ್ ಡಿಸೈನನ್ನೇ ನೀವು ಮಾಡ್ಕೋಬೋದು. ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ನೀವು ಮನೆಯಿಂದಲೇ ಹೆಚ್ಚು ಹಣನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಗಿದ್ದರೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸ್ ಹೇಗಿರಬೇಕು ಅಂತಲೂ ಕೂಡ ತಿಳಿಸ್ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.